ಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಬಂಡಾಯ. ಹೈಕಮಾಂಡ್ಗೆ ಹಿಗ್ಗಾಮುಗ್ಗಾ ಜಾಡಿಸಿರೋ ಮಾಜಿ ಸಚಿವ ತಿಮ್ಮಾಪುರ್ ನಂಜಯ್ಯ ಮಠ. ನಾಗೇಂದ್ರಗೆ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಇಲ್ಲಿ ಮಾತನಾಡಿದ್ದಾರೆ. ಹೈಕಮಾಂಡ್ ಬಗ್ಗೆ ತುಂಬಾ ಹಗುರವಾಗಿ ಮಾತನಾಡಿದ್ದಾರೆ ತಿಮ್ಮಾಪುರ್ ಹಾಗೂ ನಂಜಯ್ಯ ಮಠ. ಪಕ್ಷದ ಹೈಕಮಾಂಡ್ ನಿರ್ಧಾರವನ್ನೇ ಇಲ್ಲಿ ಕಡೆಗಣಿಸಿ ಮಾತನಾಡಿದ್ದಾರೆ. ಇಬ್ಬರು ಮಾತನಾಡಿರೋ ಎನ್ನಲಾದ ಈಗ ಆಡಿಯೋ ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರಗಳ ಬಗ್ಗೆ ಮಾತನಾಡಿರುವಂತದ್ದು. ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ವಿಚಾರಕ್ಕೆ ಖ್ಯಾತಿ ತೆಗೆದಿದ್ದಾರೆ. ಸಚಿವ ವಿಜಯಾನಂದ್ ಕಾಶ್ಯಪ್ಪನವರಿಗೆ ಉಸ್ತುವಾರಿ ತಪ್ಪಿಸಲು ಇವರಿಬ್ಬರು ಕೂಡ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕಾಶ್ಯಪ್ಪನವರಿಗೆ ಜಿಲ್ಲಾ ಉಸ್ತುವಾರಿ ಸಿಗಬಾರದು, ಏನಾದ್ರೂ ಪ್ಲಾನ್ ಮಾಡಿ ಅಂತ ತಿಮ್ಮಾಪುರ್ಗೆ ಹೇಳಿದ್ರಂತೆ ನಂಜಯ್ಯ ಮಠ. ನಾನು ಈಗಾಗಲೇ ಕೆಲವರ ಜೊತೆ ಮಾತನಾಡಿ ತಪ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನಾಗಿರೋ ನಂಜಯ್ಯ ಮಠ ಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಬಂಡಾಯ. ಹೈಕಮಾಂಡ್ಗೆ ಹಿಗ್ಗಾಮುಗ್ಗಾ ಜಾಡಿಸಿರೋ ತಿಮ್ಮಾಪುರ್ ನಂಜಯ್ಯ ಮಠ. ಏಕವಚನದಲ್ಲಿಯೇ ಹೈಕಮಾಂಡ್ ನಾಯಕರ ವಿರುದ್ಧ ಮಾತನಾಡಿದ್ದಾರೆ ಇವಿಬ್ರು. ತಿಮ್ಮಾಪುರ್ ನಂಜಯ್ಯ ಮಠ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಈಗ ಸ್ಫೋಟಗೊಂಡಿದೆ. ಹೆಚ್ಚು ಕಡಿಮೆ ನಮ್ಮ ಬಾತ್ರಿ ಪ್ರಕಾರ 80% ಆದ್ರೂ ಆಗ್ಬಹುದು. 80% ಸೀಟ್ ಕೊಟ್ಟಾರ ಅಂತ ಹೇಳ್ತಾರೆ. ಕೊಟ್ಟಿರ್ಬೇಕು, ಯಾಕಂದ್ರೆ ಅದು ಇದು ಇತ್ತಲ್ಲ ವಿಧಾನಸೌಧ ತುಳಸಿಗಿದು ಅಂತ ರಗಡದ ಹುಡುಗರಿಗೆ ಬಂದವ್ರು ಅಲ್ಲ. ಅದು ಇವನ್ನ ಹಾಕೊಂಡು ನಾಗೇಂದ್ರ ಕೊಟ್ರು ನೋಡ್ರಿ, ಏನಿದು ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೊಂದು ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಂತ ನಾವು ಪಾರ್ಟಿಗೆ ಎದುರಿಸೋದು, ಪಾರ್ಟಿ ಏನಂತ ಎದುರಿಸೋದು ನಾವು. ಹೆಚ್ಚಿಗೆ ಬಂದ್ರೆ ಏನ್ ತಪ್ಪ ಪಾಪ ಬಾಳ ಇವ್ರು ಕೇಳಿ ರೊಕ್ಕ ಕೊಟ್ಟಿರಕಿಲ್ಲ. ನನ್ನ ಇಮೇಜು, ಪಾರ್ಟಿ ಇಮೇಜು ಯಾವ ಖಾತೆ ಕೊಟ್ಟರು ಸಮರ್ಥರಾಗಿ ನಿರ್ವಹಣೆ ಮಾಡ್ಯಾರ. ನೀರಾವರಿ ಅಸೆಂಬ್ಲಿಗದು ಉತ್ತರ ಹೆಂಗ್ ಕೊಡ್ತೀನಿ ಅಂದ್ರೆ ಸುನೀಲ್ ಕನ್ನುಗಳು ಯಾರ? ಸುನೀಲ್ ಕನ್ನುಗಳು ಯಾರ? ಸುನೀಲ್ ಕನ್ನುಗಳು ಅಂತ ಯಾರೋ ಅವನ ರಿಪೋರ್ಟ್ ಹಚ್ಚಲ್ಲ, ಅವನ ರಿಪೋರ್ಟ್ ಈಗ ಇದು ಒಂದ್ ನಮೂನೆ ಹುಚ್ಚಿದ್ದಾದ್ರೆ ಅಲ್ಲಿ ಮೇಲೆ ಹುಚ್ಚದ ರೊಕ್ಕ ತಗೊಂಡು ಬರ್ತಾರ. ಮತ್ತ ಅವನೊಂದು ಮತ್ತೆ ಇನ್ನೊಂದು ಅವು ಅದಾವಲ್ಲ, ನಾ ಹಿಂದಕ್ಕೊಮ್ಮೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾನಂತ ಹೇಳಿ ಎಸ್ ಕೆ ಪಾಟೀಲ್ ಸಂಬಂಧ ವೇಣುಗೋಪಾಲ್ ಮುಂದೆ ಹೇಳಿದ್ರ ನಾವ್ ಹೈಕಮಾಂಡ್ ಅವ್ರು ಪ್ರಾಮಾಣಿಕ ಆಗಿರಂತ ಹೇಳಿದೀವನಂತ ಕೇಳಿದ್ ನನಗವ. ಆರ್ ಪಾಟೀಲ, ಎಂಟಿಸಿಗೇರಿ, ನಾನು, ಜಕ್ಕಪ್ಪನವ್ರ ಏನ್ರಿ 5-6 ಮಂದಿ ಇದೀವಿ. ನಾನು ಮಾತಾಡಕ್ ಹಚ್ಚಿದ್ರು ಮಾತಾಡಿದೆ ಮಿನಿಸ್ಟ್ರಿ ಸಂಬಂಧ. ಈಗ ಹಿಂದ ಇವಾಗ ಸಿದ್ದರಾಮಯ್ಯನವ್ರ 13 ಕಾಲಕ್ಕಿಂತ ಮುಂಚೆ ಮಿಶ್ರ ಗೌರ್ಮೆಂಟ್ ಪ್ರಾಮಾಣಿಕ ಆಗಂತ ಯಾರು ಅಂದಿದ್ರು ಅಂದವ. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ? ನೀನು ಪಟಿಂಗ್ ಆಗಂತ ಹೇಳಿದ್ವಿ ನಾವು, ನೀನ್ ಯಾಕೆ ಗ್ರಹಿಸ್ತಾ ಇದ್ದಂಗೆ ನಿಮ್ದೊಂದು ಆಗಿದ್ದು ನನಗೆ ನಿಮ್ದೊಂದು ಅವ್ರಿಗೆ ಗೊತ್ತಿತ್ತು. ನನಗಷ್ಟೇ ನಮ್ಗ ಕೂಟ ಇತ್ತಲ್ಲ, ನಾ ಏನ್ ಹೇಳ್ತಿದ್ದೆ, ಫೀಡ್ ಮಾಡ್ತಿದ್ದೆ ನಾನು. ಉತ್ತರ ಕರ್ನಾಟಕದಾಗ ನಮ್ ಮಾತ್ರ ಸೀಟ್ ಇಲ್ಲ, ಎಕ್ಸ್ಪೀರಿಯನ್ಸು ಮತ್ತ ಸಂಘಟನೆ ಮಾಡ್ಯಾನ. ಒಂದೊಂದು ಕಷ್ಟ ನಮಗೈತಿ, ಅವ್ರೇನು ಅವ್ರ ಜಾತ್ರೆ ಮಾಡ್ಕೊಂಡು ಹೋಗ್ಬಿಡ್ತಾರ. ರೋಡ್ ಹೊಂಟ್ರಿ ಸಿಗ್ನಲ್ ರೋಡ್ ಹೊಂಟ್ರಿ ಇರ್ತಿರಲ್ಲ ಅಲ್ಲೇ
ಇರ್ತೀನಿ 4-5 ದಿವಸ ಇರ್ತೀನಿ. ಅವ್ರು ಮಾಡಿಸಿದಂದ್ರ ನಿಮ್ಗೆ ಹೇಳ್ತಾರೆ. ಏನು ನಾಯಕ ಬಂದಿದ್ರಲ್ಲ ಮೊನ್ನೆ ಬೆಳ್ಳಪ್ಪ. ಅಯ್ಯೋ ಅಲ್ಲಿ ಯಾಕೋ ಮಂತ್ರಿ ನಾವು ಹೊರಗೆ ಅಡ್ಡಾಡೋದು ಬಿಡುವಂಗಿಲ್ಲ. ಬರ್ರಿ ಮೀಟಿಂಗ್ ಗಿಟಿಂಗ್ ತಪ್ಪಿಸ್ರಿ ಎಲ್ಲ ಬರ್ತೀವಿ. ಅನಿಸಿ ಬೇರೆ ಮುದೋದಟ್ಟೆ ಹೇಳಲ್ಲ. ಚಿನ್ನತ್ತು ಹೇಳ್ಬೇಕಂತೆ. ಚಿನ್ನತ್ತು ಅಲ್ಲೇ ಮಾಡ್ರಿ. ಮಿನಿಸ್ಟ್ರಿ ಮಾಡ್ತೇವೆ. ಏನ್ರಿ ಮಿನಿಸ್ಟ್ರಿ ಮಾಡುತ್ತೆ ಸರ್? ನೋಡ್ ಅದನ್ನ ನೋಡ್ಬೇಕಿಲ್ಲ ನಾವು ಕಣ್ಣಿಲೆ. ಯಾವ ನೋಡ್ತಾರಪ್ಪ ಈಗೇನು ಟೀಚರ್ ಸೆಟ್ಟಿಗೆ ಮಾಡಿದ್ರೆ ಸೌದಿ ಮಾಡತ್ತೀವಿ. ಏನು